ಅಯೋಧ್ಯೆಗೆ ಕಾಂಗ್ರೆಸ್ ಗೈರು ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮುಸ್ಲಿಂ ಮುಖಂಡರಾದ ಅಬ್ದುಲ್ ರಜಾಕ್ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಅಬ್ದುಲ್ ರಜಾಕ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ಕೆಲವು ದಿನಗಳಿಂದ ಗೊಂದಲದಲ್ಲಿತ್ತು, ಹೋಗಬೇಕಾ ಬೇಡವಾ ಸ್ಟ್ಯಾಂಡ್ ತಗೊಳ್ಳೋದ್ರಲ್ಲಿ. ಯಾಕಂದ್ರೆ ರಾಜ್ಯದ ಕಾಂಗ್ರೆಸ್ ನಾಯಕರಲ್ಲೂ ಕೂಡ ಆ ಗೊಂದಲ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಈಗ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿದೆ, ನಾವು ಹೋಗಲ್ಲ ಅಂತ. ನೋಡಿ, ದೇವರು ಅಂತ ಹೇಳಿದ್ರೆ ಭಕ್ತ ಅವನ ಭಕ್ತಿ, ಅದು ದೇವರಿಗೆ ಆ ಭಕ್ತನಿಗೆ ಸೇರುವ ವಿಷಯ. ಅದು ಇವಾಗ ಅವ್ರು ಹೋಗ್ತಾರೋ ಇಲ್ವೋ, ನಾನೇನು ಹೇಳ್ತಾ ಇದ್ದೀನಿ ನಿಮಗೆ, 22ಕ್ಕೆ ಯಾಕೆ ಹೋಗಬೇಕು, 25ಕ್ಕೆ ಹೋದರೆ ಅದೇನು ಅವರ ಇದು ಉದ್ಘಾಟನೆ ಆಗಲಿ. ಉದ್ಘಾಟನೆ ಅದು ಏನು ದೇವರ ಮಂದಿರದ ಉದ್ಘಾಟನೆ ಇದ್ರೆ ಫೈನ್ ನಡೀರಿ, ಪರವಾಗಿಲ್ಲ ಅಂತ. ಅಲ್ಲಿ ಅದು ಪೊಲಿಟಿಕಲ್ ಇವೆಂಟ್ ನಡೀತಾ ಇರೋದು. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನೋಡಿ, ಇವಾಗ ಒಂದು ಸಿಂಪಲ್ ಮಾತು ಹೇಳ್ತೀನಿ. ಯಾವತ್ತಿಗೂ ನೀವು ಇತಿಹಾಸ ಎತ್ ನೋಡಿ, ಇಷ್ಟು ದಿನದಿಂದ ಏನೇ ಕಾಂಗ್ರೆಸ್ ನಿಲುವಿರಲಿ, ಸಿಮಿಲರ್ ನಿಲುವು JDSದು ಇರ್ತಾ ಇತ್ತು. ಇವತ್ತು JDSನವ್ರಿಗೆ ಆಹ್ವಾನ ಬಂದಿದೆ, ಇಲ್ಲಿ ಕಾಂಗ್ರೆಸ್ ಸಿದ್ದರಾಮಯ್ಯ ಅವ್ರಿಗೆ ಆಹ್ವಾನ ಬಂದಿಲ್ಲ ಅಂತ ಹೇಳಿದ್ರೆ ಇಲ್ಲೇ ಪಾಲಿಟಿಕ್ಸ್ ಅರ್ಥ ಆಗ್ತಿದೆ ಅಲ್ವಾ. ಕೇಂದ್ರದ ನಾಯಕರಿಗೆ ಬಂದಿದೆ ರೀ, ಒಂದು ಪಕ್ಷದ ಅಧ್ಯಕ್ಷರಿಗೆ ಬಂದಿದೆ. ಕೇಂದ್ರದ ನಾಯಕರ ಬಗ್ಗೆ ನೀವು ಮಾತಾಡಿದ್ರೆ ನೋಡಿ, ಬಿಜೆಪಿ ಹುಟ್ಟೇ ಇರಲಿಲ್ಲ. ನಿನ್ನೇನು ಹೇಳಿದ್ರಿ, ಇವತ್ತು ಹೇಳ್ತಾ ಇದ್ದೀನಿ ನಿಮಗೆ, ಬಿಜೆಪಿ ಹುಟ್ಟೇ ಇರಲಿಲ್ಲ. ಇದು 140 ವರ್ಷ ಹಳೆ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ, ಈ ಜಾಗಕ್ಕೆ, ಈ ರಾಮ ಜನ್ಮ ಭೂಮಿಗೆ. ಉದ್ಧವ್ ಠಾಕ್ರೆ ಅವರ ತಂದೆ ಬಾಲ್ ಠಾಕ್ರೆ ಅವರ ಕೊಡುಗೆ, ಮೋದಿ ಅವರಿಂದ ಕೋಟಿಯಷ್ಟು ಜಾಸ್ತಿ ಕೊಡುಗೆ ಇದೆ ಈ ದೇವಸ್ಥಾನವನ್ನ ತಗೊಂಡು. ಅವರ ಮಗನಿಗೆ ಕರೀತಾ ಇಲ್ಲ ಅಲ್ಲಿ. ಅವರು ಒಂದು ಗೌರವಾನ್ವಿತ ಸ್ಥಾನದಲ್ಲಿದ್ದಾರಲ್ಲ, ಅವ್ರದ್ದು ಒಂದು ಪೊಲಿಟಿಕಲ್ ಪಕ್ಷ ಇದೆ ಅಲ್ವಾ. ಇವತ್ತು HD ಕುಮಾರಸ್ವಾಮಿ ಅವ್ರನ್ನ ಕರೀತಾ ಇದ್ದಾರೆ, ಬಾಲ್ ಠಾಕ್ರೆ ಅವರ ಮಗ ಉದ್ಧವ್ ಠಾಕ್ರೆ ಕರೀತಾ ಇಲ್ಲ ಅಂತ ಹೇಳಿದ್ರೆ ಅಲ್ಲೇ ನಿಮ್ಗೆ ಅರ್ಥ ಆಗ್ತಿದೆ ಅಲ್ವಾ, ಇಲ್ಲಿ ಇದು ನಡೀತಾ ಇರೋದು ರಾಜಕಾರಣ ಅಂತ. 4 ಶಂಕರಾಚಾರ್ಯಗಳಿದ್ದಾರೆ. ಬೇರೆ ಒಂದು ಸೆಂಗೋಲು, ಅದಕ್ಕೊಂದು ಇತಿಹಾಸ. ಆ ಸೆಂಗೋಲನ್ನು ಪಾರ್ಲಿಮೆಂಟಲ್ಲಿ ತಗೊಂಡ್ಬಂದು ಇಡಕ್ಕೆ 4 ಶಂಕರಾಚಾರ್ಯರು ಹೋಗಿದ್ರು, ಧರ್ಮಾಧಿಕಾರಿಗಳು ಹೋಗಿದ್ರು, ಧರ್ಮ ಗುರುಗಳು ಹೋಗಿದ್ರು. ಬೇರೆ ಒಂದು ಸೆಂಗೋಲ್ನ ಎತ್ತಿ ಆ ಕಡೆ ಇಡಕ್ಕೆ. ಇದು ಪವಿತ್ರ ಒಂದು ಮಂದಿರ, ಭಗವಂತ ರಾಮನ ಮಂದಿರದ ಸ್ಥಾಪನೆಗೆ ಮೋದಿಜಿಯವರು ಮಾಡಬೇಕು ಅಂತ ಹೇಳ್ಬಿಟ್ಟು, ಇದು ನೋಡಿ ಮೊದಲೇ ಗೊತ್ತಿತ್ತು. 2019ರಲ್ಲಿ ಯಾವತ್ತು ತೀರ್ಪು ಬಂತು ಆವತ್ತೇ ನಮಗೆ ಗೊತ್ತಿತ್ತು, ಇದು ಎಲೆಕ್ಷನ್ಗಿನ ಹತ್ರ ಇವರು ಮಂದಿರವನ್ನು ಉದ್ಘಾಟನೆ ಮಾಡ್ತಾರೆ. ರಾಮನವಮಿಗಿಂತ ಒಳ್ಳೆ ದಿನ ಇದೆಯಾ ಒಂದು ದೇವಸ್ಥಾನದ ಉದ್ಘಾಟನೆಗೆ? ಅದು ಭಗವಂತ ರಾಮನ ಮಂದಿರದ ಉದ್ಘಾಟನೆ ರಾಮನವಮಿಗಿಂತ ಯಾವುದಾದ್ರು ಒಳ್ಳೆ ದಿನ ಇದೆಯಾ? ಯಾಕೆ ರಾಮನವಮಿ ದಿನ ಇವ್ರು ಮಾಡ್ತಿಲ್ಲ ಅಂತ ಹೇಳಿದ್ರೆ, ಅವಾಗ ಕೋಡ್ ಆಫ್ ಕಂಡಕ್ಟ್ ಬಂದಿರುತ್ತೆ, ಏಪ್ರಿಲಲ್ಲಿ ಬರುತ್ತೆ. 7th ಏಪ್ರಿಲ್ಗೆ ರಾಮನವಮಿ 2024. ಅದೇನಾಗುತ್ತೆ, ಅವಾಗ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಬಂದಿರುತ್ತೆ. ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಲ್ಲಿ ಇವ್ರಿಗೆ ಎಲೆಕ್ಷನ್ ಪ್ರೊಪಗಂಡ ಆಗಲ್ವಲ್ಲ. ಹಾಗಲ್ಲಪ್ಪ, ನಾನು ಒಂದು ಮಾತು ಹೇಳ್ತೀನಿ, ನಾನೊಬ್ಬ ಮುಸಲ್ಮಾನ, ಚಿಕ್ಕ ವಯಸ್ಸಿಂದ ಕೇಳಿಸ್ಕೊಂಡ್ ಬಂದಿರೋ ದೀಪಾವಳಿ ಯಾಕ್ರೋ ಆಚರಿಸ್ತೀರಾ ನೀವು ಅಂತ ನಮ್ಮ ಫ್ರೆಂಡ್ಸ್ನ ಕೇಳ್ತೀವಿ ನಾವು. ಭಗವಂತ ರಾಮ ವನವಾಸ ಮುಗಿಸ್ಕೊಂಡು ವಾಪಸ್ ಅಯೋಧ್ಯೆಗೆ ಬಂದ ಸಂದರ್ಭ, ಅದಕ್ಕೋಸ್ಕರ ನಾವು ಪಟಾಕಿ ಹೊಡೆದು ದೀಪಾವಳಿಯನ್ನ ಭರ್ಜರಿಯಾಗಿ ಆಚರಿಸ್ತೀವಿ. ಹೌದಪ್ಪ, ಇದು ದೀಪಾವಳಿ ಸಂದರ್ಭ, ನಿಜವಾದ ದೀಪಾವಳಿ ಅಲ್ವಾ. ಇವಾಗ ಭಗವಂತ ರಾಮ ಟೆಂಟಲ್ಲಿ ಇದ್ದದ್ದು ಇವಾಗ ಒಂದು ದೇವಸ್ಥಾನಕ್ಕೆ ಬಂದಿದ್ದಾರೆ, ಅದು ದೀಪಾವಳಿ ದಿನ ಬಿಟ್ಟು ಬೇರೆ ಯಾವ್ದಾದ್ರು ಒಳ್ಳೆ ದಿನ ಆಗಕ್ಕೆ ಸಾಧ್ಯನಾ? ಅದನ್ನ ಇವರು ಯಾಕೆ ಇವಾಗ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ನವೆಂಬರಲ್ಲಿ ದೀಪಾವಳಿ ಬರೋದು, 5 ತಿಂಗಳು ಆಗ್ಬಿಟ್ಟಿರುತ್ತೆ ಎಲೆಕ್ಷನ್ಗೆ. ಇದು ಎಲೆಕ್ಷನ್ ಪರ್ಪಸ್. ದೇವಸ್ಥಾನ ಕಂಪ್ಲೀಟ್ ಆಗಿ ಕನ್ಸ್ಟ್ರಕ್ಷನ್ ಮುಗಿಲಿಲ್ಲ. ಧರ್ಮದಲ್ಲಿದೆ, ನಿಮ್ಮ ಧರ್ಮದಲ್ಲಿದೆ ಏನು ಅಂತ ಹೇಳಿದ್ರೆ, ದೇವಸ್ಥಾನ ಕಂಪ್ಲೀಟ್ ಆಗಿ ಅದು ಕನ್ಸ್ಟ್ರಕ್ಷನ್ ಆಗಿಲ್ಲ ಅಂತ ಹೇಳಿದ್ರೆ ಅದರ ಉದ್ಘಾಟನೆ ಮಾಡಬಾರ್ದು, ಕಂಪ್ಲೀಟ್ ಮಾಡಿ ಆಮೇಲೆ ಮಾಡಬೇಕು. ಅಬ್ದುಲ್ ರಜಾಕ್ಗೆ ಯಾರು ಪಾಠ ಮಾಡಿದ್ರು ನನಗೆ ಗೊತ್ತಿಲ್ಲ. ಅವ್ರಿಗೆ ನಿಮ್ಮ ನೀವು ಇಸ್ಲಾಂ ಮತದ ಬಗ್ಗೆ ನೀವು ಮಾತಾಡಿದ್ರೆ ನಾನು ಖಂಡಿತ ಅದ್ರ ಬಗ್ಗೆ ಚಕರನೇ ಇರ್ತಾ ಇಲ್ಲ. ನೀವು ನಮ್ಮ ಧರ್ಮದ ಬಗ್ಗೆ ಮಾತಾಡಿದ್ರೆ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಇನ್ನೊಂದ್ಸರಿ ಹೋಗಿ ತಿಳ್ಕೊಳ್ಳಿ, ಇನ್ನೊಂದ್ 4 ಪುಸ್ತಕ ಓದಿ ತಿಳ್ಕೊಳ್ಳಿ, ಕೇಳಿ ತಿಳ್ಕೊಳ್ಳಿ. ನೀವು ಮಧ್ಯೆ ಮಾತಾಡ್ತೀರಿ, ನಿಮ್ದು ಏನಿದೆ ನೀವು ಹೇಳಿ. ನಾನು ಹೇಳ್ತಿರೋಂಥದ್ದು, ಈಗ ಇದನ್ನ ಪೊಲಿಟಿಕಲ್ ಇವೆಂಟ್ ಅಂತ ಹೇಳ್ತಾರಲ್ಲ, ಈಗ ಆಲ್ರೆಡಿ ಹೇಳಿದೆ ನಾನು. ಈಗ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನಾ ಟ್ರಸ್ಟ್ ಏನಿದೆ, ಟ್ರಸ್ಟನ್ನು ಕರಿಬೇಕಾದ್ರೆ ಸುಮಾರಷ್ಟು ಮಾನದಂಡಗಳನ್ನ ತಗೊಂಡಿದ್ದಾರೆ. ಈಗ ಒಂದು ಪಕ್ಷದ ಮುಖ್ಯಸ್ಥರಿಗೆ ಕರೆದಿದ್ದಾರೆ, ಯಾವ ಮುಖ್ಯಮಂತ್ರಿಗಳಿಗೂ ಕರೆದಿಲ್ಲ. ಯಾವ ಪ್ರಸ್ತುತ ಇರೋ BJP ಮುಖ್ಯಮಂತ್ರಿಗಳನ್ನು ಯಾರನ್ನೂ ಕರೆದಿಲ್ಲ, ಕೇಂದ್ರ ಸಚಿವರನ್ನು ಕರೆದಿಲ್ಲ. ಪಕ್ಷದಿಂದ ಒಬ್ಬರಿಗೆ ಆಹ್ವಾನ ಕೊಟ್ಟಿದ್ದಾರೆ, ಬೇರೆ ಒಂದು ಇದರಿಂದ ಬೇರೆ ಗಣ್ಯರಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ, ಉದ್ಯಮಿಗಳಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ, ಸಿನಿಮಾ ಸ್ಟಾರ್ಗಳಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ಸೊ ಈ ರೀತಿ ಟ್ರಸ್ಟಿನ ಒಂದಷ್ಟು ಮಾನದಂಡಗಳ ಆಧಾರದ ಮೇಲೆ ಇವರು ಮಾಡಿರುವಂಥದ್ದು. ಈಗ ಕಾಂಗ್ರೆಸ್ ಇದು ನಾನು ಹೇಳ್ತಿರುವಂಥದ್ದು ಭಾವನೆಗಳ ಜೊತೆ ಚೆಲ್ಲಾಟ ಆಡ್ತಾ ಇದೆ. ಇಲ್ಲಿ ಉಪಮುಖ್ಯಮಂತ್ರಿಗಳು ಬಂದು ಹೇಳ್ತಾರೆ, ನಾವು ಅನ್ನಭಾಗ್ಯದ ಅಕ್ಕಿ ಕೊಟ್ಟು ಮಂತ್ರಾಕ್ಷತೆ ಮಾಡ್ತಾರೆ ಅಂತ. ಒಂದು ನಿಜವಾಗ್ಲೂ ಇದು ಬೇಜವಾಬ್ದಾರಿ ಹೇಳಿಕೆ ಅಂತ ನಾನು ಹೇಳ್ತೀನಿ. ಈಗ ಇದು ಭಾವನೆ ಜೊತೆ ಚೆಲ್ಲಾಟ ಮಾಡುವಂತ ಬಿಟ್ರೆ ನಾವು ಯಾರು ಅಬ್ದುಲ್ ರಜಾಕ್ ತರ ಇಲ್ಲ, ಇಲ್ಲಿ ಯಾರು ಅಬ್ದುಲ್ ರಜಾಕ್ ತರ ಇಲ್ಲ, ಮಂತ್ರಾಕ್ಷತೆ ಹೋಗಿಲ್ಲ. ಯಾವ ರಾಮ ಯಾರು ಇಲ್ಲ.
ಇವತ್ತು ಏಪ್ರಿಲ್ 7 ಆದ್ರೆ ಏಪ್ರಿಲ್ 7 ಆದ್ಮೇಲೆ ರಾಜಕೀಯ ಅಂತ ಹೇಳ್ತಾರಲ್ವಾ? ಇವಾಗ 27ನೇ ತಾರೀಕು ನಮಗೊಂದು ವಿಶೇಷವಾದಂತ ದಿನ, ಹಾಗಾಗಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಿದೀವಿ. ಅದನ್ನ ಪ್ರಶ್ನೆ ಮಾಡಕ್ಕೆ ಇವ್ರು ಯಾರ್ರಿ? ನೋಡಿ, ಇವಾಗ ನಿಮ್ಮ ಆಚರಣೆ ನೀವು ಮಾಡ್ಕೊಳ್ಳಿ. ಪ್ರಕಾರ 22 ಮಾಡ್ತೀವೋ 25 ಮಾಡ್ತೀವೋ ಅದು ನಿಮ್ಗೆ ಬೇಡದಿರೋಂತ ವಿಷಯ. ನಿಮ್ ವಿಷಯ ಏನು? ನಿಮ್ ವಿಷಯ ಏನು? ಇವಾಗ ನಿಮಗೇನೋ ಆಹ್ವಾನ ಬಂದಿದ್ಯಾ? ನಿಮ್ಗೆ ಆಸಕ್ತಿ ಇದೆಯಾ? ಬನ್ನಿ. ನೀವು ಇಲ್ಲದೇ ಇರೋ ವಿಷಯಗಳನ್ನ ಚರ್ಚೆಗೆ ಮುನ್ನೆಲೆಗೆ ತಂದು ನೀವು ಮೀಡಿಯಾ ಅಟೆನ್ಷನ್ ತಗೊಳ್ಳೋದಕ್ಕೆ ಮಾತಾಡಕ್ ಹೋಗಬೇಡಿ. ಬಿಜೆಪಿ ವಕ್ತಾರರಿಗೆ ಗೌರವದಿಂದ ಕೇವಲ ಒಂದೇ ಒಂದು ಪ್ರಶ್ನೆ ಕೇಳಿ, ದೀಪಾವಳಿ ಹಬ್ಬ ನಾವು ಯಾಕೆ ಆಚರಿಸ್ತೀವಿ? ದೀಪಾವಳಿ ಹಬ್ಬ ನಾವ್ ಯಾಕೆ ಆಚರಿಸ್ತೀವಿ ಅಂತ ನಮಗೆ ಗೊತ್ತಿದೆ, ನೀವು ಆಲ್ರೆಡಿ ಹೇಳಿದಿರಿ. ಅದ್ರ ಬಗ್ಗೆ ನಮ್ಗೆ ಹೇಳಿ ಬರಬೇಡಿ. ಇದು ರಾಮನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ. 27ನೇ ತಾರೀಕು ರಾಮನ ಕಾರ್ಯಕ್ರಮ, ರಾಮಲಾಲನ ಪ್ರತಿಷ್ಠಾಪನೆ ಮಾಡುವಂತ ಕಾರ್ಯಕ್ರಮ. ಇದರ ಕಾರ್ಯಕ್ರಮಕ್ಕೆ ನೀವು ಏನಾಗಬೇಕಾಗಿದೆ? ಇದನ್ನ ನಿರ್ಣಯ ಮಾಡಿದೆ, ಅದರ ಉದ್ಘಾಟನೆ ಆಗುತ್ತೆ, ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ಇದಕ್ಕೆ ಯಾಕೆ ಅಬ್ದುಲ್ ರಜಾಕ್ ಅವರು ಯಾಕನ್ನ ಮಾಡಬೇಕು? ಅವ್ರಿಗೆ ಒಂದು ದಯವಿಟ್ಟು ಒಂದು ಪ್ರಶ್ನೆ ಕೇಳಿ, ನಾವು ದೀಪಾವಳಿ ಯಾಕೆ ಆಚರಿಸ್ತೀವಿ? ಬರೀ ಒಂದು ಉತ್ತರ ಕೊಡಿ. ನೀವು ಹೇಳಿದ ರಾಮ ವಾಪಸ್ ಬರುವ, ಅಯೋಧ್ಯೆಗೆ ವಾಪಸ್ ಬರುವ ದಿನವೂ ಹೌದು, ಬಲೀಂದ್ರನ ಪೂಜೆಯೂ ಹೌದು, ಹಲವಾರು ಕಾರಣಗಳು ಇರುತ್ತವೆ. ಅದನ್ನು ಅದರ ಜೊತೆಗೆ ಅವ್ರು ಹೇಳ್ತಿದ್ದಾರೆ ಒಂದು ಪ್ರಶಸ್ತವಾದ ದಿನ ಮುಹೂರ್ತ ಸಿಕ್ಕಿದೆ, ಯಾಕೆ ಮಾಡಬಾರದು ಅಂತ. ನೀವು ಯಾವ್ದಾದ್ರು ಒಂದು ಒಳ್ಳೆ ದಿನ ನೋಡಿ ಇವಾಗ ನೋಡಿ ಅದನ್ನ ಹೇಳ್ತೀರಂತ ನೀವೇ ಪ್ರಶ್ನೆ ಮಾಡ್ತೀರಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.